ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನನ್ನ ಮಗಳ ಫೇವ್ರೆಟ್ ಬ್ರೇಕ್ಫಾಸ್ಟ್ ತಟ್ಟೆ ಇಡ್ಲಿ. ಇದನ್ನು ಹೇಗೆ ಮಾಡುವುದು ನೋಡೋಣ. ಮೊದಲಿಗೆ 3.5 ಲೋಟ ದೋಸೆ ಅಕ್ಕಿ, ಅದೇ ಲೋಟದಲ್ಲಿ 3/4 ಲೋಟ ಉದ್ದಿನಬೇಳೆ, 1 ಲೋಟ ಸಬ್ಬಕ್ಕಿ. ಇದನ್ನು 4-5 ಸಲ ಚೆನ್ನಾಗಿ ತೊಳೆಯಿರಿ. ನಾವು ಅಕ್ಕಿಯನ್ನು ಎಷ್ಟು ಚೆನ್ನಾಗಿ ತೊಳೆಯುತ್ತೇವೆ ಅಷ್ಟು ಬಿಳಿಯಾಗಿ ಇಡ್ಲಿ ಬರ್ತದೆ. ಇದನ್ನು 6-7 ಗಂಟೆಗಳ ಕಾಲ ರಾತ್ರಿ ನೆನೆಸಿಡಿ. ಮರುದಿನ ನೆನೆಸಿಟ್ಟ ಅಕ್ಕಿಯನ್ನು ನೈಸಾಗಿ ರುಬ್ಬಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಯಿಂದ ಅದನ್ನು 5 ನಿಮಿಷ ಮಿಕ್ಸ್ ಮಾಡಿ. ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಪೂನ್ ಹಾಕಿ ಮಿಕ್ಸ್ ಮಾಡಬಾರದು. ನಂತರ 6-7 ಗಂಟೆ ಫರ್ಮೆಂಟ್ ಆಗಲಿಕ್ಕೆ ಬಿಡುವ. ಸಾಯಂಕಾಲ 4 ಗಂಟೆ ಹೊತ್ತಿಗೆ ಹಿಟ್ಟು ಹೇಗೆ ಉಬ್ಬಿ ಬಂದಿದೆ ನೋಡಿ. ಇಡ್ಲಿ ತಟ್ಟೆಗೆ ಮೊದಲು ಎಣ್ಣೆಯನ್ನು ಹಚ್ಚಿಡುವ. ಅದರ ಮೊದಲು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಒಲೆಯ ಮೇಲೆ ಇಡುವ. ನೀರು ಕುದಿಯಲು ಬರುವಾಗ ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕಿ 15 ನಿಮಿಷ ಬೇಯಲಿಡುವ. ಯಾವಾಗಲೂ ಇಡ್ಲಿ ಮಾಡುವಾಗ ತಟ್ಟೆಗೆ ಅರ್ಧ ಹಿಟ್ಟನ್ನು ಮಾತ್ರ ಹಾಕಬೇಕು. ಹದಿನೈದು ನಿಮಿಷ ಆದಮೇಲೆ ತಟ್ಟೆ ಇಡ್ಲಿ ರೆಡಿಯಾಗಿದೆ. ಇದನ್ನು ತೆಗೆಯುವ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಾನು ಒಂದು ಸಲ ಬ್ಯಾಂಗ್ಳೂರಿಗೆ ಹೋದಾಗ ತಟ್ಟೆ ಇಡ್ಲಿ ತಿಂದಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನೇ ಮನೆಯಲ್ಲಿ ಟ್ರೈ ಮಾಡಿದೆ, ಹಾಗೆಯೇ ಬಂದಿದೆ. ಈಗ ನನ್ನ ಮಗಳ ಹತ್ತಿರ ಕೇಳುವ ಹೇಗಾಗಿದೆ ಅಂತ. ದಕ್ಷಿ, ಹೇಗೆ ಉಂಟು ಇಡ್ಲಿ? ಸಾಫ್ಟ್ ಅಂತ ಗಟ್ಟಿಯಾಗಿದೆ. ಜ್ಯೂಸ್ ಹೇಗೆ ಉಂಟು ನೋಡು. ಕೋಲ್ಡ್ ಉಂಟಾ ವಾರ್ಮ್ ಉಂಟಾ? ಸೂಪರ್. ಇಡ್ಲಿ ಹೀಗೆ ಹಿಡ್ಕೊ. ಸಾಫ್ಟ್ ಉಂಟಾ ಇಡ್ಲಿ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.